ಮಾತಾಡೋರಿಗೆ ಒಂದ ಮಾತು ಹೇಳಕ್ ಇಷ್ಟಪಡ್ತೀನಿ. ಪ್ರಪಂಚದಲ್ಲಿ ಗೆದ್ದವನಿಗೆ ವಿನ್ನರ್ ಅನ್ನೋ ಪಟ್ಟ ಇರ್ತೈತಿ. ಒಂದು ಡಾಟ್ ಬಾಲ್ 16 ಗಿಡ BCCI ಡೆಲ್ಲಿ ಮತ್ತ ನಾವು ಕಿಚ್ಚ ಬಾಸ್ ಫ್ಯಾನ್ಸ್, ಡಿ ಬಾಸ್ ಫ್ಯಾನ್ಸ್ ಬರ್ತಿದ್ವಿ. ಹೆಂಗ್ ಬರ್ತಿದ್ವಿ ಗೊತ್ತಿದ್ರು ಇಲ್ಲಿ ಸೈಕಲ್ ಮ್ಯಾಗ ಬರ್ತಿದ್ವಿ. ಇಲ್ರಿ ಇಲ್ಲಿ ಸೈಕಲ್ ಮ್ಯಾಗ ಇಲ್ಲಿ ಮತ್ತ ರಾಜಮ್ಸ್ ಗಾಡಿ ಇತ್ಲ ಅಲ್ಲಿ ಅದು ಮತ್ತೆ ಯಾರ ಸೈಕಲ್ ಗೌರ್ಮೆಂಟ್ ಕೊಟ್ಟಿದ್ದು ಸೈಕಲ್ ಇಲ್ಲೇ ಚಾ ಕೊಡ್ತಾರ ನೋಡ್ರಿ. ಇದು ಮುಂದೆ ಏನ್ ಕಾಣತಿದ್ದು ಇದು ನೋಡ್ರಿ ಫೋಟೋ. 2015 ಏನ್ ಮಾಡ್ತೇವ್ರಿ ರೀಲ್ಸ್. ಅಂದ್ರೆ ಅವಾಗ ಟಿಕ್ಟಾಕ್ ಇತ್ರಿ. ಟಿಕ್ಟಾಕ್ ಟೈಮ್ದಿಂದ ನಾವು ಮಾಡ್ತಿದ್ವಿ ವಿಡಿಯೋ. ಓಕೆ ಗೈಸ್, ಫೈನಲಿ 2 ಬೈಕ್ ತಕ್ಕೋರತ್ತೇವು. ಅಂದ್ರೆ ಈಗ ರೈಡ್ ಹೋಗೋ ಪ್ಲ್ಯಾನ್ ಆಗೈತಿ, ಶಾರ್ಟ್ ರೈಡ. ಬಟ್ ಇಲ್ಲೇ ಮುಂದೆ ಹೋಗತ್ತೇವು. ಎಲ್ಲಿ ಅಂತೇಳಿ ಮುಂದೆ ನೋಡ್ರಿ, ನಿಮ್ಗೆ ಹೇಳ್ತಾನೆ ಗೊತ್ತಾಗ್ತೈತಿ ನೋಡಿದ್ರೆ. ಅಂತಮ್ಮ ಜೋಡೆ ತುಕ್ಕನು ವಾರ್ಮಪ್ ಸ್ಟಾರ್ಟ್ ಮಾಡೋಣ್ರಿ. ಸ್ಲೀವ್ ಹಾಕೊಂಡ್ರಿ. ಈಗ ಸ್ಲೀವ್ ಬೈಕ್ ಎಲ್ಲಿ ಪಾರ್ಕ್ ಮಾಡ್ತೇವಪ್ಪ ಅಂದ್ರೆ ನಾವು ನಮ್ಮ ಪ್ರಸಾದನ್ನ ಅಂತದಾರ್ರಿ ಅವ್ರ ಮನ್ಯಾಗ. ಬೈಕ್ ತರೋದು ದೊಡ್ಡ ವಿಷಯ ಅಲ್ಲ, ಬಟ್ ಪಾರ್ಕ್ ಮಾಡಕ್ಕೆ ಜಾಗನೂ ಬೇಕ್ರಿ. ಅದನ್ನೂ ಯೋಚನೆ ಮಾಡಬೇಕು. ಮತ್ತು ನಾವು ಬೈಕ್ ತಂದು ರೀ, ಬಟ್ ಪಾರ್ಕ್ ಮಾಡಕ್ಕೆ ಜಾಗ ಇಲ್ಲ. ಜಾಗ ಮಾಡ್ಕೋಬೇಕು ಪಾರ್ಕ್ ಮಾಡಕ್ಕೆ. ಅಂದರೆ ಇಲ್ಲಿ ಸ್ವಲ್ಪ ದೂರ ಆಗತ್ತೈತ್ರಿ. ಅದಕ್ಕೆ ತರೋದು ಹೋಗೋದು ಬರೋದು ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ. ನೋಡೋಣ್ರಿ, ನೆಕ್ಸ್ಟ್ ಮಾಡೋಣ. ಜಾಗ ಮಾಡಿ ಪಾರ್ಕ್ ಮಾಡೋಣ ಅಂತ. ಕೋಲ್ಡ್ ಸ್ಟಾರ್ಟ್ ಆಯ್ತು. ಈಗ ನೆಕ್ಸ್ಟ್ ಪ್ಲ್ಯಾನ್ ಎಲ್ಲೆಲ್ಲಿಗೆ ಅಂತೇಳಿ ಮುಂದೆ ಬರ್ರಿ, ನಿಮಗೆ ಹೇಳ್ತಾನು. ನಿಮಗೆ ಬಿಟ್ಟು ಯಾರಿಗೆ ಹೇಳೋದೈತಿ. ಸ್ಲೀವ್ನು ಒಂದು ಸೈಡ್ ಹಾಕೊಂಡಾಯ್ತು, ಇನ್ನೊಂದು ಸೈಡ್ ಹಾಕೋರು. ಓ ಮೈ ಗಾಡ್, ವಾಟ್ ಆರ್ ಲುಕ್ ಯಾರ್ ಸೆಕ್ಸಿ. ಕಿಂಗ್ ಹೆಂಗೆ ಕಾಣತ್ತಾರ ನೋಡ್ರಿ. ಕಿಂಗ್ ಹೆಂಗೆ ಕಾಣತೈತಿ ನೋಡ್ರಿ, ಫುಲ್ ಬೆಂಕಿ. ಸಾವಕಾಸನ್ನ ಹೋಗೋ ಮೈದಾಗ ಭಾಳ ಜೋರು ಹೊಡಿಬೇಡ್ರಿ. ಒಂದು ಔಟ್ಫಿಟ್ ಏನೋ ಅಷ್ಟೇನು ಇದನ್ನ ಹಾಕೊಂಡಿಲ್ಲ. ಇಲ್ಲಿ ನೋಡ್ರಿ ಹೆಂಗೆ ಕಾಣತೈತಿ. ಜೈ ಶ್ರೀರಾಮ್. ಚಲೋ ಗೈಸ್, ಹೋಗೋಣ್ರಿ ಸಾವಕಾಸನ. ನಮ್ಮ ಜಾಕಿ ಹೊರಗೆ ಬಂದ, ಈಗ ನಮ್ಮ ಕಿಂಗನು ಹೊರಗೆ ಬಂದ. ಮತ್ತು ನೆಕ್ಸ್ಟ್ ಯಾರು ನಮಗೆ ರೈಡ್ದಾಗ ಮೀಟ್ ಆಗ್ತಾರೆ ನೋಡೋಣ್ರಿ. ಚಲೋ ಗೈಸ್, ಗುಡ್ ಮಾರ್ನಿಂಗ್. ತಗೋರಿ, ನಾಯಿ ಹೆಂಗೆ ಬೆನ್ನತ್ತಿದ್ದು ನೋಡ್ರಿ. ಊರೇ ನಮ್ಮ ಮೇನ್ ಬಸ್ ಸ್ಟಾಪ್ ರೀ. ಮೇನ್ ಬಸ್ ಸ್ಟಾಪ್ದಿಂದ ಹೋಗೋನು. ಇಲ್ಲಿ ನಮ್ದು ಸಿಂಧೂರ ಲಕ್ಷ್ಮಣ್ ಮೂರ್ತಿ ಐತಿ ಇಲ್ಲಿ ಲೆಫ್ಟ್ ಸೈಡ್ ನೋಡ್ರಿ. ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಶಂಕರ್ ವ್ಲಾಗ್ಸ್ ಬೆಳಗಾವಿ. ಎಲ್ಲ ಹೆಂಗದಿರಿ? ಐ ಹೋಪ್ ಎಲ್ಲ ಮಸ್ತ್ ಅದಿರಿ ಅಂತ ತಿಳ್ಕೊಂಡು ಹಂಗೆ ಮಸ್ತ್ ಇರಿ. ಮತ್ತು ಇವತ್ತಿನ ರೈಡ್ ಎಲ್ಲಿಗೆಪ್ಪ ಅಂದ್ರೆ ಇಲ್ಲೇ ಸ್ವಲ್ಪ ಖಾನಾಪುರ ಕಡೆ ಹೋಗಿ ಬರ್ಬೇಕಂತೇಳಿ ಪ್ಲ್ಯಾನ್ ಐತ್ರಿ. ಖಾನಾಪುರ ಕಡೆ ಅಂದ್ರೆ ಶಾರ್ಟ್ ರೈಡ್ ರೀ, ಅಷ್ಟು ಇಲ್ಲೇ. ಯಾಕಂದ್ರೆ ನಾವು ಕೂಡಿ ಬೈಕ್ ತರಾಕಿಲ್ಲ ರೀ, ಎಲ್ಲಿ ರೈಡ್ ಹೋಗಾಕಿಲ್ಲ, ಈಗ ಪ್ಲ್ಯಾನ್ ಮಾಡೋಕ್ಕಿಲ್ಲ. ಸ್ವಲ್ಪ ಲಾಸ್ಟ್ ಲಾಗ್ದಾಗ ಹೇಳಿದ್ನಿ ರೀ, ನಾವು ಒಬ್ಬನ ಹೋಗಿದ್ನಿ ಆ ಲಾಗ್ದಾಗ. ಯಾಕೆ ರೈಡ್ ಮಾಡತ್ತಿಲ್ಲ, ಪ್ರಾಬ್ಲಮ್ ಏನೇನು ಫೇಸ್ ಮಾಡತ್ತಿದ್ದು ಅಂತೇಳಿ ಎಲ್ಲ ನಾ ಈ ಲಾಸ್ಟ್ ಲಾಗ್ದಾಗ ಸ್ವಲ್ಪ ಹೇಳಕ್ಕೆ ಟ್ರೈ ಮಾಡಿದೆನು. ಅದ್ರ ಸಂಬಂಧ ಮಾಡೋಕ್ಕಿಲ್ಲ. ಮತ್ತು ಈಗ ಎಲ್ಲಿಗೆ ಹೋಗತ್ತೇವು ಬರ್ರಿ ನೋಡೋನು ಏನೇನು ಪ್ಲ್ಯಾನ್ ಮಾಡ್ತಾರಂತ. ಜಸ್ಟ್ ಬ್ರೇಕ್ಫಾಸ್ಟ್ ರೈಡ್ ಅಂತೇಳಿ ಹೋಗತ್ತೇವು. ಮತ್ತೆಲ್ಲ ಆರಾಮದಿರಿ ಅಂತ ತಿಳ್ಕೊಂಡೇನು. ಆರಾಮ್ ಹಂಗೆ ಇರ್ರಿ, ಎಲ್ಲ ವೈಬ್ ಎಂಜಾಯ್ ಮಾಡ್ರಿ. ಕಷ್ಟಗಳಂತೂ ಯಾರಿಗಿಲ್ಲ, ಎಲ್ಲರಿಗೂ ಅದಾವು, ನಮಗೂ ಬೇಜಾನ್ ಅದಾವು. ಬಟ್ ಅವನ್ನೆಲ್ಲ ಸೋಷಿಯಲ್ ಮೀಡಿಯಾದಾಗ ತೋರ್ಸ್ಕೊಡಕ್ಕೆ ಬರಂಗಿಲ್ಲ. ನಾವು ಪರ್ಸ್ನಲ್ ಆಗೇ ಇರಲಿ. ಅದು ಎಷ್ಟು ಕಷ್ಟ ಇದ್ರೂ ನಾವು ಏನು ಮಾಡ್ಬೇಕು ಅನ್ಕೊಂಡಿದ್ದೇವೆ ಅದನ್ನು ಮಾಡ್ಬೇಕ್ರಿ. ಅದು ನಿಲ್ಲಂಗಿಲ್ಲ ಜೀವನ. ಕಷ್ಟಗಳು ಫೇಸ್ ಆಗ್ತಾವ್ರಿ, ಫೇಸ್ ಮಾಡಬೇಕು. ಕಷ್ಟಗಳು ಬರ್ತಾವ್ರಿ, ಫೇಸ್ ಮಾಡಬೇಕು. ಫೇಸ್ ಮಾಡಕ್ಕೆ ಕಲಿಬೇಕ್ರಿ ನಾವು. ನಮಗೂ ನಮ್ಮ ಫ್ಯಾಮಿಲಿದಾಗೂ ಬೇಜಾನ್ ಕಷ್ಟಗಳು ಬಂದು ಬೇಜಾನ್ ಕಷ್ಟ ಅನುಭವಿಸತ್ತೇವು ಇನ್ನೂ ಆದರೂ. ಬಟ್ ಅದನ್ನು ಸೋಷಿಯಲ್ ಮೀಡಿಯಾದಾಗ ತೋರಿಸ್ಕೋಬಾರ್ದು ಅಂತೇಳಿ ನಂಗೆ ಅನ್ಸೈತ್ರಿ. ಅದ್ರ ಸಂಬಂಧ ಸೋಷಿಯಲ್ ಮೀಡಿಯಾದಾಗ ನಾವು ತೋರಿಸ್ಕೊರಂಗಿಲ್ಲ. ಯಾಕಂದ್ರೆ ಸಿಂಪತಿ ಆದ ಅಂತ ತಿಳ್ಕೊತಾರು.
ಮತ್ತು ಅದನ್ನು ಹೇಳಕ್ಕೂ ಇಷ್ಟ ಇಲ್ಲ ನಂಗೆ. ನಾನು ಮೊದಲಿಂದ ಫಾಲೋ ಇದ್ದವ್ರಿಗೆ ನಮ್ಮ ಫ್ಯಾಮಿಲಿ ವಿಷಯದಾಗ ಏನಾಗಿತ್ತು ಮತ್ತು ನನ್ನ ಲೈಫ್ದಾಗ ಏನಾಗೈತಿ ಎಲ್ಲ ಗೊತ್ತೈತ್ರಿ. ಅದನ್ನು ಮತ್ತೊಂದು ಸಲ ಹೇಳಕ್ಕೆ ಇಷ್ಟಪಡಂಗಿಲ್ಲ. ಆದರೂ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಇದ್ರೆ ನಾವು ಎಲ್ಲೋ ಇರ್ತೇವೆ. ಆ ಸಪೋರ್ಟ್ಗೋಸ್ಕರ ಎಲ್ಲ ಮಾಡತ್ತೇವೆ. ಸಪೋರ್ಟ್ಗೋಸ್ಕರ ಅಂದ್ರೂ ನಮ್ಗೆ ಮೊದಲಿಂದ ಒಂದು ಕನಸಿತ್ತು ರೀ ಮಾಡ್ಬೇಕಂತೇಳಿ. ಮೋಟೋಲಾಗ್ ಮಾಡ್ಬೇಕಂತೇಳಿನೂ ಕನಸಿತ್ತು, ವಿಡಿಯೋಸ್ ಮಾಡ್ಬೇಕಂತೇಳಿ ಕನಸಿತ್ತು. ವಿಡಿಯೋಸ್ ನಾವು 2015ದಿಂದ ಏನು ಮಾಡ್ತೇವೆ ರೀ ರೀಲ್ಸ್. ಅಂದ್ರೆ ಅವಾಗ ಟಿಕ್ಟಾಕ್ ಇತ್ತು. ಟಿಕ್ಟಾಕ್ ಟೈಮ್ದಿಂದ ನಾವು ಮಾಡ್ತಿದ್ವಿ ರೀ ವಿಡಿಯೋ. ಆಮೇಲೆ ಟಿಕ್ಟಾಕ್ ಬ್ಯಾನ್ ಆದ್ಮೇಲೆ ಸ್ವಲ್ಪ ಇಯರ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಲ್ಲ. ಆಮೇಲೆ ರೀಲ್ಸ್ ಬಂತು, ರೀಲ್ಸ್ನು ಮಾಡಿದ್ವು. ಅದನ್ನೂ ಅಷ್ಟು ಸರಿ ಮಾಡಲಿಲ್ಲ. ಮಾಡಿದೇವ್ರಿ, ಬಟ್ ಕಂಟಿನ್ಯೂ ಆಗಿ ಮಾಡಲಿಲ್ಲ. ಇಲ್ರಿ, ಈಗಂತೂ ಕಂಟಿನ್ಯೂ ಆಗಿ ಮಾಡಬೇಕು. ನೋಡ್ರಿ ನಮ್ಮನ ಹೆಂಗ್ ಸೈ ಅಂತ ಪಾಸ್ ಆದು. ರಾಜವನ್ನ ಜಾಕಿ ತಗೊಂಡ್ ಪಾಸ್ ಆದು. ಗೈಸ್ ಭಾಳ ಕೊರಿಯತನ ಅಂತ ತಿಳ್ಕೊಬೇಡ್ರಿ. ಏನೈತಿ ಏನು ಅನಿಸ್ತೈತಿ ಅದನ್ನೆಲ್ಲ ಹೇಳ್ಬೇಕ್ರಿ, ಇಟ್ಕೋಬಾರ್ದು. ಇದು ಗೋವಾ ಹೈವೇ ನಮ್ಮ ಬೆಳಗಾವಿಗೆ ಸಾರಿ ನ್ಯೂಟ್ರಲ್ ಐತ್ರಿ, ಅದು ಗೊತ್ತಾಗ್ಲಿಲ್ಲ. ಲೆಟ್ಸ್ ಗೋ. ಬಿಸಿಲ ಡೈರೆಕ್ಟ್ ಕ್ಯಾಮ್ರಾಗ ಹೊಡೆತೈತಿ, ನನ್ನ ಕಣ್ಣಿಗೆ ಹೊಡೆತೈತಿ. ವ್ಯೂ ಹೆಂಗ್ ಬರತೈತಿ ಗೊತ್ತಿಲ್ಲ. ಇದು ಮೇನ್ ನಮ್ದು ಈಗ ನಾವು ಹೋಗತ್ತೇವೆ. ಇದು ಬೆಳಗಾವಿ ಹೈವೇ ರೀ. ಈ ಕಡೆ ಹೋದ್ರೆ ಗೋವಾ ಹೈವೇ ಚುರ್ಲಾಘಾಟ್ ಹೈವೇ. ಇದು ನಮ್ದು ಬೆಳಗಾವಿಯಿಂದ ಜಸ್ಟ್ 100 ಕಿಲೋಮೀಟರ್ ಆಗ್ಬೋದು ಗೋವಾ. ನಮಗೆ ಇಲ್ಲೇ ಸಮೀಪ ರೀ ಗೋವಾ ಹೋಗ್ಬೇಕಂದ್ರೆ ಒಂದು 2 ಅವರ್ದಾಗ ಹೋಗ್ಬೋದು ನಾವು. ಇದು ರೈಟ್ ಸೈಡ್ ಏನು ನಿಮಗೆ ಕಾಣಿಸ್ತೈತಿ ನೋಡ್ರಿ. ಈಗ ಮುಂದೆ ಬಂದ್ರೆ ಇದು ಯಾವುದಪ್ಪ ಅಂದ್ರೆ VTU ಕಾಲೇಜ್. ಇದೆ VTU ಕಾಲೇಜ್. ಮೇಡಮ್ ಮತ್ತು ನೆಕ್ಸ್ಟ್ ಬರೀ ಹೋಗೋಣ. ಎಲ್ಲಿ ಏನ ಎಲ್ಲ ಮುಂದೆ ಹೇಳ್ತೇನೆ. ಜಾಕಿ ಮತ್ತು ಸೋಷಿಯಲ್ ಮೀಡಿಯಾದಾಗ ಏನು ಇಶ್ಯೂ ಆಗತೈತಿ, ಸ್ವಲ್ಪ ಒಂದು ಭಾಳ ಇಶ್ಯೂ ಆಗಿಲ್ಲರಿ ದೊಡ್ಡದ, ಬಟ್ ಸ್ಟೋರಿ ಇಶ್ಯೂ ಆಗೈತಿ. ಅದ ಸ್ಮಾಲ್ ಆಗಿ ನಾವು ಇನ್ಸ್ಪಿರೇಷನ್ ಆಗಿ ತೊಗೊಂಡವ್ರದ ಇಶ್ಯೂ ಆಗೈತಿ. ಅವ್ರ ಬಗ್ಗೆ ಹೇಳ್ತೇನೆ ರೀ ಎಂತ ಅಂತ. ನನಗೂ ಜಾಸ್ತಿ ಗೊತ್ತಿದ್ದಷ್ಟು ಹೇಳ್ತೇನೆ ರೀ. ಮೋಟೋಲಾಗ್ ಕಮ್ಯುನಿಟಿದಾಗ ಏನಾಗೈತೆ ಅಂತ ಹೇಳ್ತೇನೆ ರೀ. ನಮ್ಮ ಕರ್ನಾಟಕದಾಗ ನಂಬರ್ 1 ಮೋಟೋಲಾಗರ್ ಯಾರಂತೇಳಿ ಕಮೆಂಟ್ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಮುಂದೆ ಹೇಳ್ತೇನೆ. ಕರ್ನಾಟಕದ ನಂಬರ್ 1 ಮೋಟೋಲಾಗರ್ ಹತ್ತು ಉಜಿ ಮೋಟೋಲಾಗರ್ ಯಾರ. ಕಾಂಟ್ರವರ್ಸಿ ಬೇಡ, ಬಟ್ ನಿಮಗೆ ಯಾರು ಅನ್ಸೈತಿ, ಯಾರು ನೀವು ನೋಡ್ಕೊಂಡು ಮೊದಲಿಂದ ಬಂದಿರಿ ಅವ್ರದ್ದು ಹೆಸರು ಕಮೆಂಟ್ ಮಾಡಿರಿ. ನೋಡ್ರಿ ಯಾರ್ದು ಫ್ಯಾನ್ ಬೇಸ್ ಹತ್ತೈತಿ ಜಾಸ್ತಿ, ಯಾರ್ದು ಹವಾ ಐತಿ ಮತ್ತು ಯಾರು ಉಜಿ ಅದಾರು ಎಲ್ಲ ಗೊತ್ತಾಗ್ತೈತಿ. ಇಲ್ಲಿ ಕಮೆಂಟ್ ಮಾಡಿರಿ. ಮೋಟೋಲಾಗ್ ನೋಡೋರಿಗೆ ಎಲ್ಲ ಗೊತ್ತಿರ್ತೈತಿ. ಮೋಟೋಲಾಗ್ ನೋಡ್ತಿದ್ದವ್ರಿಗೆ ಏನು ಗೊತ್ತಿರಂಗಿಲ್ಲ. ಇದು ಬರೀ ನಮ್ಮ ಕಿಂಗ್ ಯಾಕೋ ಫ್ಯೂಯಲ್ ಐತ್ರಿ, ಬಟ್ ಫ್ಯೂಯಲ್ ಅಪ್ ಮಾಡ್ಕೋಬೇಕು. ಯಾಕಂದ್ರೆ ಇನ್ನೂ ಸ್ವಲ್ಪ ಬೇಕು. ಯಾಕಂದ್ರೆ ಇದು ಫ್ಯೂಯಲ್ ನೀರು ಕುಡ್ದಂಗೆ ಕುಡಿತೈತ್ರಿ. ಏನು ಅಲ್ಲಿಂದ ಕೊರಿಯಾತ ನೀವು ಅಂತ ಅನ್ಕೋಬೇಡ್ರಿ. ಹೇಳ್ಬೇಕನ್ಸಿದ್ದು ಹೇಳಲೇಬೇಕು. ನಮ್ಮ ಬಾಸ್ ಹೇಳಿದಾರಲ್ಲ, ಕಿಚ್ಚ ಬಾಸ್, ಹೇಳ್ಬೇಕನ್ನಿಸ್ತು ಹೇಳಿದೆ. ಹಂಗೆ ನಾವು ಕಿಚ್ಚ ಬಾಸ್ ಫ್ಯಾನ್ಸ್, ಡಿ ಬಾಸ್ ಅಂದ್ರೆ ಭಾಳ ಇಷ್ಟ ರೀ ಮೊದಲಿಂದನೂ. ಹೇಟ್ರೆಡ್ ಸ್ಪ್ರೆಡ್ ಮಾಡಕ್ಕೆ ಹೋಗ್ಬೇಡ್ರಿ ಯಾರ ಬಗ್ಗೆನೂ. ಯಾಕಂದ್ರೆ ಅವ್ರು ಮಾಡಿರೋ 1000 ಕೆಲಸ ಒಳ್ಳೇದದಾವು. ಅದರ ಒಂದು ಕೆಟ್ಟ ಕೆಲಸದಿಂದ ಅವ್ರಿಗೆ ಈ ಥರ ನಮ್ಮ ಗೌರ್ಮೆಂಟ್ ಆಗಲಿ ಅವ್ರಿಗೆ ಆಗದಿರೋರಾಗಲಿ ಮಾಡತ್ತಾರೋ. ನೆಕ್ಸ್ಟ್ ಯಾರು ಸಿಗ್ತಾರಂದ್ರೆ ಡಿಜೆ ರಾಕಿ ಎಲ್ಲಿದ ನೋಡು ಬರ್ರಿ. ನಮ್ಮ ಬೆಳಗಾವಿ ಡಿಜೆ ರಾಕಿ ಬೆಳಗಾವಿ ಎಲ್ಲಿದ್ದಾರೋ. ಇಲ್ಲಿ ಸ್ಟಾಪ್ ಮಾಡೋನು ಎಲ್ಲಿದಾರ ನೋಡೋಣ ನಮ್ಮ ರಾಕಿ ಬಾಯ್. ಗೈಸ್ ರಾಕಿ ಮಚ್ಚಕ್ಕೆ ನಿಲ್ಲಂದ್ರೆ ಮಚ್ಚೆ ಬ್ರಿಡ್ಜ್ ಕಡೆ ಹೋಗಿ ನಿಂತಾನ. ಬೆಂಕಿ ರೀ ರಾಕಿ. ಚಲ ಬಾಯ್ ಬಾ. ಈಗ ನಮ್ಮ ಕೈಯಾಗ ಬೈಕ್ ಆಗೈತಿ. ಬೈಕ್ ಸಿಕ್ಕಾಗಿಂದ, ನಮ್ಮ ಕಿಂಗ್ ಸಿಕ್ಕಾಗಿಂದ ಯಾವಾಗ ಎಲ್ಲಿ ಹೋಗ್ಬೇಕು ಅನಿಸ್ತೈತಿ ಅಲ್ಲಿ ಹೋಗ್ಬಿಡೋದ್ರಿ. ಮೊದಲು ಒಂದು ಟೈಮ್ ಇತ್ತು
ಎಲ್ಲರೂ ಹೋಗ್ಬೇಕಂದ್ರೆ ಒಂದು ವಾರ ಪ್ಲ್ಯಾನ್ ಮಾಡೋದು, ಮತ್ತು ಅದ್ರ ಸಲುವಾಗಿ ಅವ್ರಿಗೆ ಬೈಕ್ ಕೇಳೋದು, ಮತ್ತು ಬೈಕ್ ಇಲ್ಲ ಅಂದ್ಮ್ಯಾಗ ಮತ್ತೆ ಪ್ಲ್ಯಾನ್ ಕ್ಯಾನ್ಸಲ್ ಆಗೋದು. ಈಗ ಹಂಗಿಲ್ರಿ, ಬೈಕ್ ಐತಿ ನಮಗೆ ಹೋಗ್ಬೇಕನ್ಸಿತ್ಲ ಹೋಚ್ ಫ್ಲೈಬ್ಯಾಕ್ ಹೆಂಗೆ ಕೊಡತ್ತ ನಮ್ಮ ಬೈಕ್ ಹೋಗ್ಬೇಕನ್ನಿಸ್ಲಾ ಹೋಗೇ ಬಿಡೋದ್ರಿ, ಭಾಳ ತಲೆ ಕೆಡ್ಸ್ಕೊಡೋದಲ್ಲ. ಕೊನೆಗೂ ಹೇಳತ್ತೀನ್ರಿ, ನಾವು ಯಾರು ನಮ್ಮ ಜೊತೆ ಅದಾರ ಇವತ್ತು ಅಂತೇಳಿ. ಇಲ್ಲಿ ನೋಡ್ರಿ ರಾಕಿ, ವೆಲ್ಕಮ್ ಟು ಮೈ ಲಾಗ್. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಭಾಳ ಜಲ್ದಿರ ಬಂದಿರಿ ನೀವು. ಮತ್ತ ಏನಂತೀರಿ? ಈ ಚಾ ಇದ ಏನದ ಇದಲ್ಲ ಈ ಶಾಪ್ ಇಷ್ಟು ಪಾಪ್ಯುಲರ್ ಐತಿ ಅಂದ್ರ ಕ್ರಿಕೆಟ್ ಗಾಡ್ ಅಂದ್ರ ನಮ್ಮ ಸಚಿನ್ ತೆಂಡೂಲ್ಕರ್ ಅವ್ರ ಬಂದು ಚಾ ಕುಡ್ದು ಹೋಗಿದಾರೆ. ಇಲ್ಲಿ ಮುಂದೆ ಫೋಟೋನ ಹಾಕಿದಾರ ಅವ್ರದ. ಅವ್ರು ಬಂದು ಚಾ ಕುಡ್ದು ಹೋಗಂತ್ಲಿ ಅನ್ಎಕ್ಸ್ಪೆಕ್ಟೆಡ್ ಬಂದು ಇಲ್ಲೆಲ್ಲೋ ಹೋದಾಗ ಅವ್ರ ಬಂದಿರು ಇಲ್ಲೇ ಚಾ ಕುಡ್ದಾರ ನೋಡ್ರಿ. ಇದು ಮುಂದೆ ಏನು ಕಾಣತೈತಿ ಇದೆ ನೋಡ್ರಿ ಫೋಟೋ. ಎಲ್ಲರೂ ಶಾಕ್ ಆಗಿರ್ಬೇಕಲ್ಲ ಅವಾಗ ಬಂದಾಗ. ನಾವು ಸ್ವಲ್ಪ ಚಾ ಹಾಕೊಂಡ್ರಿ ಹೊಟ್ಟೆಗೆ. ಇನ್ನು ಅಷ್ಟಾದ್ರು ಏನು ಮಾಡಿಲ್ಲ. ನೀವು ಮಾಡಿದಿರಿ? ಏನೂ ಇಲ್ರಿ, ನಾವು ಬೆಳಿಗ್ಗೆ ಇವತ್ತೇನು ಸಂಡೇ ವಿಶೇಷ ಹೇಳ ಶಂಕರ. ಸಂಡೇ RCB ಮ್ಯಾಚ್ ಐತಿ. RCB ಮ್ಯಾಚ್ ಐತಿ. ಏನ್ ವಿಶೇಷ? ಮತ್ತೆ ವರ್ಷದಾಗ ಇಂಥ ಸಂಡೇ ನಮ್ಗೆ ಯಾವತ್ತೂ ಬರಂಗಿಲ್ಲ. ಯಾಕ್ರಿ? RCB ಮ್ಯಾಚ್ ರೀ. RCB ಮ್ಯಾಚ್ ಯಾಸ್ ಸಂಡೇ ಈವ್ನಿಂಗ್ ಫುಲ್ RCB ಕ್ರೇಜ್ ಹಂಗಿ. ಸಂಡೇ ಇಟ್ರ ಅವನು ಫುಲ್ ಬೆಂಕಿ. ಅರೆ ಯಾರಪ್ಪ ಅಂದ್ ಏನೈತಿ ಈ ಸಲ ಏನಾಗೈತಿ? RCB ಅಪೋಸಿಟ್ GT ಆಡತಿಲ್ಲ, 11 ಟೀಮ್ ಆಡಕತ್ತ. 11 ಟೀಮ್ ಒಂದ್ ಸೈಡ್. ಇವತ್ ನೋಡ್ರಿ ಹೆಂಗಿರ್ತೈತಿ ಅಂದ್ರ 11 ಟೀಮ್ ಎಷ್ಟ ಅಂದ್ರ RCB ಬಿಟ್ಟು ಉಳಿದ ಟೀಮ್ ಏನದಲ್ಲ ಎಲ್ಲಾ ಇವತ್ತ GT ಸಪೋರ್ಟ್ ರೀ. ಒನ್ ಸೈಡ್ ಇಂಡಿಯಾ ಐತ್ಲಾ, RCB ಸಪೋರ್ಟ್. ನೀವ್ ಯಾರು ಸಪೋರ್ಟ್ ಅಂತೇಳಿ ಕಮೆಂಟ್ ಮಾಡ್ರಿ. ಆಲ್ಮೋಸ್ಟ್ ನಮಗ್ ಫಾಲೋ ಇದಾರೆಲ್ಲ RCB ಸಪೋರ್ಟ್. ನಮ್ ದೋಸ್ತರ ಮಿತ್ರ ದ್ರೋಹಿಗಳು ಇರ್ತಾರ್ರಿ ಅಲ್ಲೇ ಬಾಜು. ಯಾರು ಅವರು ಚೆನ್ನೈ ಮುಂಬೈ ಅನ್ನೋರ. ಎಲ್ಲಿ ಏನು ಇಲ್ಲ ಗೊತ್ತಿಲ್ಲ, ನಿಮ್ಗೆ ಎಲ್ಲ ಗೊತ್ತು. ಓಕೆ ಗೈಸ್, ಚಾ ಕುಡ್ದು ಆಯ್ತು. ಈಗ ಎಲ್ರಿ ಹೇಳ್ರಿ. ಜಸ್ಟ್ ಚಾ ಕುಡ್ದು ಚಾ ಒಂದು ಟೇಸ್ಟ್ ನೋಡಿದ್ವು, ಚಲೋ ಐತಿ. ಬಟ್ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಚಲೋ ಐತಿ ಒಟ್ಟು ಚಾ ಕುಡಿಬೇಕು. ಬೆಳಿಗ್ಗೆ ಚಾ ಕುಡಿಬೇಕು. ನಮ್ಮ ಸೂರ್ಯ ದೇವ್ರು ನೋಡ್ರಿ ಸ್ವಲ್ಪ ಮೇಲೆ ಬಂದುಬಿಟ್ಟಿದ್ದಾರೆ. ಯಾಕಂದ್ರೆ ಟೈಮ್ ಆಗೈತಿ ಎಷ್ಟಪ್ಪ ಅಂದ್ರೆ 7:20. ಮತ್ತು ಈ ಚಾ ಶಾಪ್ ಎಲ್ಲಿ ಬರ್ತೈತೆ ಅಂದ್ರೆ ಮೇನ್ ಖಾನಾಪುರ ರಾಮನಗರ ಹೈವೇ ಐತ್ರಲ್ಲ, ಇಲ್ಲಿಂದ ಲೆಫ್ಟ್ ಸೈಡ್ ಇಲ್ಲೇ ಐತಿ. ಮತ್ತು ರಾಕಿ ಬಾಯ್ ಇವತ್ತು RCB ಹೊಡಿತೈತಿಲ್ಲ? 100% ಹೊಡಿತೈತ್ರಿ. ಈ ಲಾಗ್ ಸ್ವಲ್ಪ ಲೇಟ್ ಬರ್ತೈತಿ, ಆದ್ರೆ RCB ಇವತ್ತು ಮ್ಯಾಚ್ ಐತಿ. ಇವತ್ತು ನಾವು ಲಾಗ್ ರೆಕಾರ್ಡ್ ಮಾಡತ್ತೀವಿ. ಬರ್ರಿ ಹೋಗೋಣ್ರಿ. ಇವತ್ತು ಬೈಕ್ ಯಾವ್ದಾವ್ದು ಐತಿ ಅಂದ್ರೆ ಒಂದು MT, ಒಂದು ಹಿಮಾಲಯನ್, ಒಂದು ಡ್ಯೂಕ್ 250. ಬೆಳಿಗ್ಗೆ ಎದ್ದ ಹಿಂಗ ಬ್ಲಾಗ್ ಮಾಡಕ್ ಬಂದೆವು. ಸಾಯಂಕಾಲ ಅಂದ್ರ ಮ್ಯಾಚ್ ಐತಿ. ಇವತ್ತಿನ ದಿವಸ ಫುಲ್ ಮಜಾ. ಅದ್ರ ವಿನ್ ಅಂತೂ ಆಗ್ತೈತಿ ಒಂದ್ ಸೈಡ್. ತಲೆ ಮ್ಯಾಗ ಕೊಡು, ಖಾಲಿ ಮಾಡಿಬೇಡ, ತೆಗಿಲ್ಲ. ಚಲೋ ಗೈಸ್, ಲೆಟ್ಸ್ ಗೋ. ನಮ್ಮ ಜಾಕಿ ಹೆಂಗಂದ್ರ ಹೆಂಗೆ ಹೇಳ್ಬೇಕಂದ್ರೆ ನಮ್ಮ ಜಾಕಿ ಬಗ್ಗೆ ಇಂಥಲ್ಲಿ ಹಾಕಿರ ಫುಲ್ ಧೂಳು ಎಬ್ಬಿಸ್ಬಿಡ್ತೈತಿ. ಸಾರಿ ಜಾಕಿ ಅಲ್ರಿ, ನಮ್ಮ ಕಿಂಗ್ ಜಾಕಿ ಬಾಯ ಬರಾಕೈತಿ ನೋಡ್ರಿ. ಏನು ಮಾಡೋದು, ಜಾಸ್ತಿ ಈಗರೆ ಒಂದು ರೈಡ್ ಬಂದು ಜಾಕಿ ನಿಂಬಾಟ. ಅದ್ರ ನಮ್ಮ ಜಾಕಿ ಅನ್ನತ್ತೇವ್ರಿ. ನಮ್ದು ಜಾಕಿ, ಅದು ನಮ್ದು ಜಾಕಿ, ಇದು ನಮ್ದ ಕಿಂಗ, ಎಲ್ಲ ನಮ್ಮವನ ರೀ. ಲೆಟ್ಸ್ ಗೋ. ಇವತ್ತು RCB ಮ್ಯಾಚ್ ಐತ್ರಿ. RCB ಕಪ್ ಹೊಡಿಲೇಬೇಕು ಈ ಸಲ. ಕಪ್ ನಮ್ದೇ. RCB ಫ್ಯಾನ್ಸ್ ಕಮೆಂಟ್ ಹಿಯರ್. ಸ್ವಲ್ಪ ಲಾಗ್ ಲೇಟ್ ಆಗ್ಬೋದು, ಬಟ್ ಇರಲ್ರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಲಾಗ್ ಮಾಡಿದ್ದು ಅದಾವು, ಇನ್ನೂ ಲಾಗ್ ಮಾಡಬೇಕು. ಏನು ಎಂತ ಎಲ್ಲ ನೀವು ಮುಂದೆ ನೋಡ್ರಿ, ಎಲ್ಲ ನಿಮ್ಗೆ ಗೊತ್ತಾಗ್ತೈತಿ. ಯಾಕಂದ್ರೆ ನಾ ಹಿಂಗೆ ಯಾಕೆ ಹೇಳ್ತೇನೆ ಅಂದ್ರೆ ಮುಂದೆ ನಿಮ್ಗೆ ನೋಡಿದ್ರೆ ನಿಮ್ಗೆ ಚಲೋ ಅನಿಸ್ತೈತ್ರಿ. ಸಡನ್ಲಿ
ನೋಡ್ರಿ ಜಾಕಿ ಫುಲ್ ಜೋರ್ ಸ್ಪೀಡ್ ಅದ ಗೈಸ್. ಲೆಟ್ಸ್ ಗೋ ಗೋ ಗೋ. ಎಲ್ಲಿ ಅಂದ್ರೆ ಇಲ್ಲೇ ನಮ್ಮ ಬೆಳಗಾವಿಯಿಂದ ಸಮೀಪ ಅಂದ್ರೆ 25 ಕಿಲೋಮೀಟರ್ಸ್ ದೂರ ಇರೋ ನಮ್ಮ ಭೂತನಾಥ್ ಟೆಂಪಲ್, ಇಲ್ಲೇ ಭೂತನಾಥ್ ಟೆಂಪಲ್ ಅಂತೈತಿ, ಅಲ್ಲಿ ಹೋಗೋಣ ಬರೀ. ಅಂದ್ರೆ ಸ್ವಲ್ಪ ಫೋಟೋಸ್ ಅದು ಚಲೋ ಬರ್ತಾವು. ಫ್ಯೂಯಲ್ ಅಪ್ ಮಾಡ್ಕೋಬೇಕಿತ್ತು. ಫ್ಯೂಯಲ್ ಅಪ್ ಇಲ್ಲಿ ಇಲ್ಲ ಅಂದ್ರೆ ಮುಂದೆ ನೆಕ್ಸ್ಟ್ ಮಾಡ್ಕೊಂಡ್ ಬರ್ರಿ. ಒಂದು ಹೆಲ್ಮೆಟ್ ಒಂದು ಕ್ಯಾಮ್ರಾ ಹಾಕಿರ ಎಲ್ಲರೂ ಬಾಯಿ ತೆಗ್ದ ನೋಡ್ತಾರೆ ನೋಡ್ರಿ. ಯಾಕಂದ್ರೆ ಮೋಟೋ ಲಾಗರ್ ಫುಲ್ ಲಾಗರ್ ಹೈ ಫುಲ್ ಐತಿ. ನಮ್ಮ ಬೆಳಗಾವಿದಾಗ ಆಲ್ಮೋಸ್ಟ್ ಭಾಳ ಕಮ್ಮಿ ಅದಾರ ರೀ ಮೋಟೋ ಲಾಗರ್ಸ್. ಇರ್ಬೋದು, ಬಟ್ ಬೆಳಕಿಗೆ ಬಂದಿಲ್ಲ. ನಾನು ಏನು ಬೆಳಕಿಗೆ ಬಂದಿಲ್ಲ, ಬಟ್ ನಾವು ಒಂದು ಹೆಸರು ಮಾಡ್ಬೇಕ್ರಿ. ಹುಬ್ಳಿದಾಗೂ ಅದಾರ ಬೇಜಾನ್ ಜನ ವೈರಲ್ ಇದ್ದವ್ರ. ಹುಬ್ಳಿದಾಗ ಅದಾರ ರೀ, ಬಟ್ ಧಾರವಾಡದಾಗ ಅದಾರು. ಪಜ್ಜುಕೆ ಲಾಗ್ಸ ಮತ್ತು ಪ್ರತೀಕ್ಷಾ DCDS ಬೆಳಗಾವಿ ಹುಬ್ಳಿದವ್ರ ರೀ. ಮತ್ತು ಭಾಳ ಜನ ಅದಾರ ರೀ ಹುಬ್ಳಿದಾಗ. ಹುಬ್ಳಿ ಧಾರವಾಡದಾಗ ಫುಲ್ ಅದಾರು. ನಮ್ಮ ಬೆಳಗಾವಿದಾಗ ಆಲ್ಮೋಸ್ಟ್ ಭಾಳ ಕಮ್ಮಿ ಅನಿಸ್ತೈತಿ ನಮ್ಗೆ ಲಾಗರ್ಸ್ ಮೋಟೋ ಲಾಗರ್ಸ್ ಇರೋದ. ಹಂಗೆ ನಾವು ಒಂದು ಹೆಸರು ಮಾಡ್ಬೇಕ್ರಿ. ಬೆಳಗಾವಿನ ರೆಪ್ರೆಸೆಂಟ್ ಮಾಡ್ಬೇಕು ನಮ್ಮ ಕರ್ನಾಟಕದಾಗ. ಮತ್ತು ಕರ್ನಾಟಕದಿಂದ ಮತ್ತು ಬೇರೆ ಕಡೆ ರೆಪ್ರೆಸೆಂಟ್ ಮಾಡಬೇಕು ಬೇರೆ ಸ್ಟೇಟ್ಗೆ. ಅಷ್ಟು ಬೆಳಿಬೇಕನ್ನೋ ಆಸೆ ಐತಿ. ನೋಡೋಣ್ರಿ ಹೆಂಗೆ ಆಗ್ತೈತಿ. ಸಪೋರ್ಟ್ ಇದ್ರೆ ಬೆಳಿತೇವೆ. ನಾವು ವಿಡಿಯೋಸ್ ಮಾಡೋದು ನಿಮ್ಗೆ ಇಷ್ಟ ಆದ್ರೆ ಬೆಳೆಸ್ತೀರ ಅನ್ನೋ ನಂಬಿಕೆ ನಮಗೈತಿ. ಯಾಕಂದ್ರೆ ಕನ್ನಡಿಗರು ನಾವು ಹೆಂಗಂದ್ರೆ ಈಸಿಯಾಗಿರಿ ಅಂದ್ರೆ ಭಾಳ ಜಲ್ದಿ ಎಲ್ಲಾರನ್ನೂ ಬೆಳೆಸ್ತೇವೆ. ಅದ್ರ ಹೊರಗಿನವ್ರನ್ನ ಜಲ್ದಿ ಬೆಳೆಸ್ತೇವೆ. ಇಲ್ಲಿ ನೋಡ್ರಿ, ಇಷ್ಟು ವರ್ಷದಿಂದ ನಾವು ಕನ್ನಡ ಮಾತಾಡ್ತೀವಿ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ಎಲ್ಲ ಕನ್ನಡ ಮಾತಾಡ್ತೇವೆ. ಆದ್ರೆ ನಮ್ಮನ್ನು ಜಲ್ದಿ ಬೆಳೆಸಂಗಿಲ್ಲ, ಯಾಕಂದ್ರೆ ನಾವು ಕನ್ನಡದವ್ರು ಅಂತೇಳಿ. ಬಟ್ ಅದ ಬೇರೆ ರಾಜ್ಯದಿಂದ ಬಂದ ಸ್ವಲ್ಪ ಕನ್ನಡದಾಗ ಮಾತಾಡಿ ಎಮೋಷನ್ ಸ್ವಲ್ಪ ಬಿಲ್ಡಪ್ ಕೊಟ್ಟ ಮತ್ತು ಸಿಂಪತಿ ತಗೊಂಡ್ರ ಅಂದ್ರೆ ಒಟ್ಟು ಅವ್ರನ್ನ ಫಾಲೋ ಮಾಡಿಬಿಡ್ತೀವಿ ರೀ. ಅವ್ರದ್ದೇನು ಬ್ಯಾಕ್ಗ್ರೌಂಡ ಏನಿಲ್ಲ ಗೊತ್ತೇ ಇರಂಗಿಲ್ಲ. ಒಟ್ಟು ಅವ್ರನ್ನ ಒಂದು ಸ್ವಲ್ಪ ಕನ್ನಡ ಮಾತಾಡಿರಂದ್ರೆ ಅವ್ರನ್ನ ಫುಲ್ ಹೈಪ್ದಾಗ 1 ಮಿಲಿಯನ್ 2 ಮಿಲಿಯನ್ ಮಾಡಿಬಿಡೋದು. ಅದ್ರ ಆಮೇಲೆ ಏನಂದ್ರೆ ಅವ್ರದ್ದು ರಿಯಾಲಿಟಿ ಏನ್ರ ಗೊತ್ತಾಯ್ತು ಅಂದ್ರೆ ಅವ್ರನ್ನ ನೆಕ್ಸ್ಟ್ ಏನು ಮಾಡೋದು ಅಂದ್ರೆ ತೆಳಗೆ ಹಾಕಿಬಿಡೋದು. ಹಂಗೆ ಐತ್ರಿ ಇಲ್ಲಿ. ಪೆಟ್ರೋಲ್ ಬೇಕಾ ಆಮೇಲೆ ಆಗ್ತೈತಿ ರೀ. ಪೆಟ್ರೋಲ್ ಬೇಕಾ ಈಗ ಫ್ಯೂಯಲ್ ಆಫ್ ಮಾಡ್ಕೊಂಡ್ರಿ. ನಮಗೂ ಪೆಟ್ರೋಲ್ ಬೇಕ್ರಿ. ಯಾರು ಕೊಡ್ತಾರೆ ನೋಡ್ರಿ ಬೇಕಾರ. ನಮಗಂತೂ ಕೊಡೋಕ್ಕಾಗಂಗಿಲ್ಲ. ಪೆಟ್ರೋಲ್ ಹಾಕೋರ್ನು ಎಷ್ಟು ಹಾಕೋರ್ನು ಅಂದ್ರೆ ಜಾಸ್ತಿ ಬೇಡ, ಶಾರ್ಟ್ ರೈಡ್ ಐತಿ. ಪೆಟ್ರೋಲ್ ಹಾಕೊಳ್ಳಿಕ್ಕೆ ಬಂದವ್ರೆ ನಮ್ಮ ಹುಡುಗರು. ಎಷ್ಟು ಹಾಕೋರವನಿ? ಎಷ್ಟು ಫುಲ್ಲ ಇಲ್ಲಿಲ್ಲ ಗೈಸ್. ಒಮ್ಮೆ ಟ್ರ್ಯಾಕ್ಟರ್ಗಳು 3-4 ಏನು ಬೇಜಾರು 4-5 ಬಂದವ್ರಿ ಟ್ರ್ಯಾಕ್ಟರ್ಗಳ. ಈಗ ನಾವು ಪೆಟ್ರೋಲ್ ಫ್ಯೂಲ್ ಅಪ್ ಎಲ್ಲಿ ಮಾಡಿದ್ವು ಅಂದ್ರೆ ಬೆಳಗಾವಿದಾಗಿರೋ ದೇಸೂರ್ ಅಂತೇಳಿ. ಮತ್ತು ನಾ ದೇಸೂರ್ದಾಗ ರೀ. ಮತ್ತು ಸೆಕೆಂಡ್ ಲಾಗ್ ನಾ ಇಲ್ಲೇ ಸ್ಟಾರ್ಟ್ ಮಾಡೀನಿ ರೀ. ಇಲ್ಲಿ ನಿಂತು ಮಾತಾಡತ್ತೀನಿ. ಇಲ್ಲಿ ಬೈಕ್ ಹಚ್ಚಿದ್ದು ಇದು ಶಾಪ್ ಇರಾಕಿಲ್ಲ ಅವಾಗ ಸ್ವಲ್ಪ ಮಾತಾಡೋ ಡೇರಿಂಗ್ನು ಸ್ವಲ್ಪ ಇರಾಕಿಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ ಸ್ಟೇಜ. ಮತ್ತು ಏನಂತೀರಿ ರಾಜು ಬಾಯ್, ನಮ್ಮ ವಿಡಿಯೋ ನೋಡೋರಿಗೆ ಏನು ಹೇಳ್ತೀರಿ? ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಬೆಲ್ ಐಕಾನ್ ತಪ್ಪದೇ ಹೊಡೀರಿ. ಲೆಟ್ಸ್ ಗೋ ಗೈಸ್. ಶೂಸ್ ಹಾಕೊಂಬರ್ಬೇಕು ಅನ್ಕೊಂಡಿದ್ನಿ, ಬಟ್ ಹಾಕೊಂಬರ್ಲಿಲ್ಲ. ಆದ್ರೆ ಇವ್ರು ನೋಡ್ರೆ ಶೂಸ್ ಹಾಕೊಂಬಂದರು. ಮತ್ತು ಏನು ಹೇಳತ್ತಿದ್ನಿ ಅಂದ್ರೆ ಕನ್ನಡ ಬೇರೆದವ್ರನ್ನ ಹೆಂಗೆ ಬೆಳೆಸ್ತೇವು, ಕನ್ನಡದವ್ರು ಎಷ್ಟು ಧಾರಾಳವಾಗಿದ್ದ ಮನಸ್ಸಿನವರು, ಕನ್ನಡಿಗರು ವಿಶಾಲ ಮನಸ್ಸಿನವರು ಅಂತೇಳಿ ನಮ್ಮ UP ಬಾಸ್ ಅವಾಗೇ ಹೇಳಿದಾರು. ಊರಿ ಅದು ನಿಜ ಐತಿ. ಬೇರೆದವ್ರನ್ನ ಸಿಂಪತಿದಿಂದ ಭಾಳ ಜಲ್ದಿ ಬೆಳೆಸ್ತೇವೆ ನಾವು. ಆದ್ರೆ ನಮ್ಮ ಕರ್ನಾಟಕದಾಗಿದ್ದು ಎಷ್ಟೋ ಟ್ಯಾಲೆಂಟೆಡ್ ಅದಾರು, ಎಷ್ಟೋ ವಿಡಿಯೋ ಮಾಡೋರು ಅದಾರು, ಮತ್ತು ಏನಂದ್ರೆ ಮೋಟೋ ಲಾಗ್ ಮಾಡೋರು ಅದಾರು. ಅವ್ರು ಎಷ್ಟು ಇಯರ್ದಿಂದ ಮಾಡತ್ತಾರು ಅದೇನು ಲೆಕ್ಕಕ್ಕೆ ಇಲ್ರಿ. ಬಟ್ ಈಗ ಬಂದು ಒಂದು ಸಡನ್ಲಿ ಒಂದು ಯಾವುದೇ ಕ್ರಿಂಜ್ ಆಗಿರೋ ಕಂಟೆಂಟ್ ಕೊಟ್ಟು ಡೈಲಾಗ್ ಹೊಡೆದು ಮಾಡಿರಂದ್ರೆ ಅವ್ರು ಫುಲ್ ವೈರಲ್ ರೀ. ಮತ್ತು ಅದು ನಾವು ಎಷ್ಟೋ ಇಯರ್ಸ್ದಿಂದ ಏನೋ ಕನ್ಸಿಟ್ಕೊಂಡು ಎಲ್ಲ ಬಂದ್ರೂ
ನಮಗೆ 10K ಫಾಲೋವರ್ಸ್ ಆಗಕ್ಕೆ ಇಷ್ಟು ಇಯರ್ ಆಯ್ತು. ಇಲ್ರಿ, ಸ್ಲೋ ಆಗಿ ಬೆಳೆದ್ರು ಪವರ್ಫುಲ್ ಬೇಕು ಬೆಳೆಯು ನಾವು. ಒಂದು ಬೆಳೆದ್ರೆ ಹೆಂಗೆ ಬೆಳಿಬೇಕಂದ್ರೆ ಒಂದು ಎಲ್ಲಿ ಹೋಗಿ ನಿತ್ರ ನಮ್ಮ ಅಂತಾರನ್ನ ಗುರುತಿಡಿದು ಮಂದಿ ಮಾತಾಡ್ಸ್ಬೇಕ್ರಿ. ನಮಗಿರೋದ ಏಮ್ ಅದ, ನಂದಂತೂ ಏಮ್ ಅದ, ನಮ್ಗೆ ದುಡ್ಡು ಮಾಡಬೇಕು, ಅದನ್ನ ಮಾಡಬೇಕು. ಜಾಸ್ತಿ ದುಡ್ಡು ಬಗ್ಗೆ ತಲೆಯಾಗ ಇಲ್ರಿ. ದುಡ್ಡು ಬೇಕು, ಜೀವನ ಮಾಡಕ್ಕೆ ದುಡ್ಡು ಬೇಕು, ಬಟ್ ಅಷ್ಟು ದುಡ್ಡು ಬಗ್ಗೆ ತಲೆಯಾಗಿಲ್ಲ ನಂದ. ಬಟ್ ನಂದು ಏನೈತಿ ಹೆಸರು ಮಾಡ್ಬೇಕು, ನನ್ನ ಎಲ್ಲಿ ಹೋದ್ರು ಗುರುತಿಡಿದು ಮಾತಾಡಿಸ್ಬೇಕು. ಇದು ಹಿಂದುತ್ವದವ್ರು ಹೆಂಗಂದ್ರೆ ನಾವು ಯಾರ ತಂಟೆಗೆ ಹೋಗೋದಿಲ್ಲ, ನಮ್ಮ ತಂಟೆಗೆ ಬಂದ್ರೆ ಯಾರನ್ನೂ ಸುಮ್ಮನೆ ಬಿಡಂಗಿಲ್ಲ. ಅದು ಭಾಳ ವರ್ಷದಿಂದ ನೀವು ನೋಡ್ಕೊಂಡು ಬಂದಿರಿ. ಬರೀ ಹೋಗೋನು ಭಾಳ ಕ್ಯಾಸೆಟ್ ಹಾಕತ್ತೇನೆ ನಿಮಗೆ. ಸ್ವಲ್ಪ ಇಂತಲ್ಲಿ ಸ್ಲೋ ಹೊಡೀರಿ, ಯಾಕಂದ್ರೆ ಸಡನ್ಲಿ ಕಾರ ಬೈಕ್ ಅದು ಬಂದು ಅಂದ್ರೆ ಪ್ರಾಬ್ಲಮ್ ಆಗ್ತೈತಿ. ಈಗ ನಾವು ಜಸ್ಟ್ ಹೈವೇಗೆ ಸರ್ವಿಸ್ ರೋಡ್ದಿಂದ ಹೈವೇಗೆ ಬಂದವು. ತಗೊಳ್ರಿ, ಈಗ ತಗೊಳ್ರಿ. ಹಿಂದೆ ಯಾರು ಇಲ್ಲ, ಹಿಂದೆ ಯಾರು ಇಲ್ಲ, ಒಂದೇ ಅಷ್ಟೇ ನಮ್ಮವ್ರು ಇದ್ದಾರೆ. ಅಲ್ಲಿ ನೋಡ್ರಿ, ಒಂದು ವೈಟ್, ಒಂದು ಬ್ಲ್ಯಾಕ್. ಇಲ್ಲಿರೋದು ಬ್ಲ್ಯಾಕ್ ಹಾರ್ಸ್ ಕಿಂಗ್. ಗೈಸ್, ಫೈನಲಿ ನಮ್ಮ ಡೆಸ್ಟಿನೇಷನ್ ಎಲ್ಲಿಪ್ಪ ಅಂದ್ರೆ ಜಸ್ಟ್ ಅವೇ 25 ಕಿಲೋಮೀಟರ್ಸ್ ಇತ್ತು ಬೆಳಗಾವಿಯಿಂದ. ನಮಗಂತೂ ಮತ್ ಸಮೀಪ. ಟಿಕೆಟ್ಸ್ ಕೌಂಟರ್ ಕ್ಲೋಸ್ ಐತಿ, ಈಗ ಫ್ರೀ ಆಗಿರ್ಬೋದು. ಮಜ್ಜಾ ತಗೋರಿ. ಏಯ್ ಸ್ಲೋ ಹೊಡಿ ಮಚ್ಚ. ಆಫ್ ರೋಡ್ ಕಿಂಗ್ ಅಂತ ಗೊತ್ತೈತಿ ನನಗೆ. ಅದು ನನಗೂ ಗೊತ್ತೈತಿ, ಬೇರೆದವ್ರಿಗೂ ಗೊತ್ತೈತಿ. ಸ್ವಲ್ಪ ಸ್ಲೋ ಹೊಡಿ, ಯಾಕಂದ್ರೆ ಬೈಕ್ ನೋವಾಗೋದಲ್ಲ. ನೋಡ್ರಿ, ವ್ಯೂ ಮಸ್ತ್ ವ್ಯೂ ಐತಿ. ಬೈಕ್ ಮೇಲೆ ನಾವು ಮತ್ತಿದ ಇಂಥ ನೆಕ್ಸ್ಟ್ ವೆದರು ವ್ಯೂ ಫುಲ್ ಚಿತ್ತಲ್ ಪತ್ತಲ್ ಅಂತ ತಿಳ್ಕೊಳ್ರಿ. ತಗೊಳ್ರಿ. ಅನ್ನ ಬಂದರೆ ಏನು ತೊಂದರೆ. ಲೆಟ್ಸ್ ಗೋ. ಬೆಳಿಗ್ಗೆನು ಬಂದ್ಬಿಟ್ಟವ್ರಿ ಇಲ್ಲಿ. ಗೈಸ್, ಬೆಳಿಗ್ಗೆ ಯಾರೂ ಇರಲ್ಲ ಅಂತ ತಿಳ್ಕೊಂಡಿದ್ವಿ, ಆದರೂ ಬಂದವ್ರಿ. ಈ ಯಾಕಡೆ ಮ್ಯಾಲ ಹಾಕೋನು? ಹಾಂ, ಮ್ಯಾಲ ಹಾಕೋನು? ಹಾಂ, ಇಲ್ಲ ಚಲೋ ಹಿಡಿಯೋದು ಹಿಡ್ದಿದ್ಯಾ? ನಾವು ಹಿಡ್ದಿದ್ದೀವಿ. 1 2 ಅದೊಂದು 3. ಓಂ ನಮ ಶಿವಾಯ್. ಭೂತ್ನಾಥಕ್ಕೆ ಬಂದಿವ್ರಿ. ಇಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಿಡ್ಕೋತೀವಿ. ನಮಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. ನಾವು ಅಂದ್ಕೊಂಡಿರೋದು ಆಗಲಿ. ಶಂಕರ್ ಪ್ಲೀಸ್. ಓಕೆ ಗೈಸ್, ಈಗ ಜಸ್ಟ್ ಒಳಗೆ ಹೋಗಿ ಆಶೀರ್ವಾದ ತೊಗೊಂಡು ಬಂದವು. ನಮಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಿಡ್ಕೊಂಡ್ಬಂದವು. ಸುಂದರ ತರ ಪಿನಾಕ ಧರಹರ, ಸುಂದರ ತರ ಪಿನಾಕ ಧರಹರ, ಗಂಗಾಧರ ಗಜ ಸ್ಪಾಟ್ ಫೀಲ್ ಮಾಡಕ್ ಬಂದು. ಸ್ಪಾಟ್ ಚೆನ್ನಾಗಿದೆ, ಪ್ಲೇಸ್ ಮಸ್ತ್ ಐತ್ರಿ. ಹೆಂಗೈತಿ ಇದ ನಾವು ಆಲ್ಮೋಸ್ಟ್ ಹುಡುಗರು ಬರೋ ಪ್ಲೇಸಸ್ ಅಲ್ಲ ಆಗಿದ್ದೀವಿ. ಯಾಕಂದ್ರೆ ಜಾಸ್ತಿ ಅಂದ್ರೆ ಕಪ್ಪಲ ಬರತ್ತಾರ ಇಲ್ಲಿ. ಇದೆಲ್ಲ ಸ್ವಲ್ಪ ಸ್ಟಾಪ್ ಮಾಡಕ್ ಟ್ರೈ ಮಾಡ್ರಿ. ಯಾಕಂದ್ರೆ ಬಂದ್ರೂ ಸ್ವಲ್ಪ ಏನಿಲ್ಲ ಬರೋದು. ಬೆಳಗಾವಿ ಸಿಟಿ ಒಳಗಂದ್ರ ನಿಯರ್ ಬೈ ಬೆಸ್ಟ್ ಪ್ಲೇಸ್ ಅಂದ್ರ ಭೂತ್ನಾಥ್ ಅಂತಾರ. ಅದನ್ನ ಆದಷ್ಟು ನಾವು ಚಲೋ ರೀತಿಯಿಂದ ಕಾಪಾಡ್ಕೊಂಡ್ ಹೋಗ್ಬೇಕ್ರಿ. ಕ್ಲೀನ್ ಇಟ್ಕೊಳಕಾಗ್ಲಿ, ಮತ್ತೆ ಯಾರೋ ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಗ ಆಗಿರ್ಬಾರ್ದು. ಇಲ್ಲಿ ಬಂದ ಅಸಹ್ಯವಾದ ಏನು ಆಗ್ಬಾರ್ದು. ಯಾವ್ದೋ ಬಂದ್ವಾ ದಿವಸ ವರ್ತನೆ ಇರಬಾರ್ದ್ರಿ. ಬರೀ ಬಟ್ ಕಪಲ್ಸ್ ಬಾಳ ಜಾಸ್ತಿ ಬರತಾರ ಇಲ್ಲಿ. ಸ್ವಲ್ಪ ಸ್ಟಾಪ್ ಮಾಡ್ರಿ. ಸ್ಟಾಪ್ ಮಾಡಂದ್ರ ಬೇರೆ ಸ್ವಲ್ಪ ನಡವಳಿಕೆ ಸ್ವಲ್ಪ ಚಲೋ ಇರ್ಬೇಕು. ಅದಕ್ಕಂತ ಬೇರೆ ಸ್ಪಾಟ್ ಅದಾವು, ಅಲ್ಲಿ ಹೋಗ್ರಿ. ಇಲ್ಲಿನ ದೇವ್ರಿಗೆ ಬರ್ಬೇಕ್ರಿ, ಮತ್ತ ವೈಬ್ ಫೀಲ್ ಮಾಡ್ಕೋಬೇಕು. ಇದನ್ನಷ್ಟ ಮಾಡ್ರಿ. ಅಷ್ಟು ಫ್ಯಾಮಿಲಿದವ್ರ ಮುಂದೆ ಹೋಗೋದ್ರಿಗೂ ಐತಿ, ಅದು ಡೇಂಜರ್. ಸ್ವಲ್ಪ ಇಲ್ಲಿ ಬಂದ್ರೂ ನಿಮ್ಮ ಜೀವದ ಮೇಲೆ ನಿಮ್ಗೆ ಇದೇ ಇರ್ಲಿ.
ಯಾಕಂದ್ರ ಸ್ವಲ್ಪ ಡೇಂಜರ್ ಸ್ಪಾಟ್ ಐತಿ. ಯಾಕಂದ್ರ ಮುಂದ ಜಾಸ್ತಿ ಮುಂದ್ ಹೋದ್ರ ಮಾಡಿದಾರ ಅದ್ರ ಮ್ಯಾಗ ಕೂತ್ಕೊಳ್ಳಿ ಅಷ್ಟು ಬಂಡೆಗಳು ಊರಾಕ್ ಮಾಡಿದಾರು. ಬಟ್ ಕೂತ್ಕೋರದ ಹಿಂಗ್ ಮಾಡಿದಾರ ನೋಡ್ರಿ ಇಲ್ಲಿ ಮುರ್ದಿಟ್ಟಾರ. ಐತೆ ಮುರಿದ ಬಟ್ ಏನ್ ಮಾಡಕ್ ಬರಂಗಿಲ್ಲ. ಆದ್ರೂ ನೋಡ್ರಿ ನಮ್ ಬಾಸ್ ಶಿವ ಅದಾರ ಇಲ್ಲಿ. ಇಲ್ಲಿಂದ ಹೆಂಗ್ ಕಾಣತೈತಿ ನೋಡ್ರಿ ವ್ಯೂ. ಬೆಸ್ಟ್ ವ್ಯೂ. ಗೈಸ್ ರೀಲ್ಸ್ ಸಲುವಾಗಿ ವಿಡಿಯೋ ಶೂಟ್ ನಡೀತಾ ಇದೆ ನೋಡಿ ಗೈಸ್. ರಾಕಿ ಬೈತ್ ಗಾಯ್ಸ್, ಹಿಂದ್ ಮಾತಾಡೋರಿಗೆ ಒಂದ ಮಾತು ಹೇಳಕ್ ಇಷ್ಟಪಡ್ತೀನಿ. ಪ್ರಪಂಚದಲ್ಲಿ ಗೆದ್ದವನಿಗೆ ವಿನ್ನರ್ ಅನ್ನೋ ಪಟ್ಟ ಇರ್ತೈತಿ, ಸೋತವನಿಗೆ ಲೂಸರ್ ಅನ್ನೋ ಪಟ್ಟ ಇರ್ತೈತಿ. ಆದ್ರೆ ಹಿಂದ್ ಮಾತಾಡೋರಿಗೆ ಫಕ್ ಅನ್ನೋ ಪಟ್ಟ ಇರ್ತೈತಿ. ಕರೆಕ್ಟ್ ಇಲ್ರಿ? ಡೈಲಾಗ್ ಕಂಪ್ಲೀಟ್ ಮಾಡಿ. ಓಕೆ ಗೈಸ್, ಫೈನಲಿ ನಮ್ದು ಶೂಟ್ ಫೋಟೋ ಶೂಟ್ ಅಂದ್ರೆ ನಾವು ಲಾಗ್ ಶೂಟ್ ಮಾಡಕಂತ ಬಂದವ್ರ. ಜಾಸ್ತಿ ರೀಲ್ ಶೂಟ್ ಆಗೈತಿ, ರೀಲ್ ಶೂಟ್ ಆಯ್ತು, ಶೂಟ್ ಆಯ್ತು, ಫೋಟೋ ಶೂಟ್ ಆಯ್ತು. ಫೋಟೋ ಅಂತೂ ಮಸ್ತ್ ಹೊಡ್ದು ನಮ್ಮ ರಾಜು ಅನ್ನಾಕಿ ನಮ್ದು ಆಲ್ಮೋಸ್ಟ್ ಫೋಟೋ ರೊಕ್ಕಿ. ನಂದು ಪೋಸ್ಟ್ ಅಂತೂ ನಂದು ಪೇಜ್ದಾಗ ಇರೋ ಎಲ್ಲ ಅವಂದ. ಯಾಕಂದ್ರ ನಂದು ಅದೇನದ ಈ ಮುದೇವಿಗೆ ನಮ್ಮ ಹಿಂದಿನ ಈ ಮದುವೆಗೆ ನನ್ ಬಿಟ್ರೆ ಬೇರೆ ಗತಿ ಇಲ್ಲ, ನನಗ್ ಇವನ್ ಬಿಟ್ರೆ ಬೇರೆ ಗತಿ ಇಲ್ಲ. ಹಂಗಾಗಿತ್ರಿ ಅದ. ಮತ್ತ ಈಗ ನೋಡ್ರಿ ಎಲ್ಲಾ ಖಾಲಿ ಐತಿ ಇಲ್ಲಿ ಫುಲ್. ಅಂದ್ರೆ ಎಲ್ಲ ಯಾವೂ ಇಲ್ಲಿ. ಬೆಳಿಗ್ಗೆ ಕಪಲ್ಸ್ ಬಂದಾರ, ಅದ ಶಾಕ್ ಆತ್ ನಮಗ್. ಅಷ್ಟು ಬೆಳಿಗ್ಗೆ ಕಪಲ್ಸ್ ಹೆಂಗ್ ಜಲ್ದಿ ಬಂದ್ರು, ಅದ್ ಹೆಂಗ್ ಬಿಟ್ರು ಅಂದ್ರೆ ಹೆಂಗಿರ್ತೈತಿ, ಏನ್ ಹೇಳಿ ಬರ್ತಾರೋ. ಜಿಮ್ ಹೋಗ್ತಾನಂತ ಒಬ್ರು ಬರ್ತಾರ. ಕರೆ ಆದ್ರೆ ಸಂಡೇ ಅಲ್ಲ ಇವತ್ತ. ಸಂಡೇ ಜಿಮ್ ತೆಗ್ಯಾರ. ಸಂಡೇ ಜಿಮ್ ಕಪಲ್ಗಳಿಗೆ ಸಂಡೇ ಜಿಮ್ ಓಪನ್ ಇರ್ತಾವ. ಅವ್ರಿಗೆಲ್ಲ ಸಂಡೇ ಓಪನ್ ಇರ್ತೈತಿ. ಓಪನ್ ಇರ್ತೈತಿ. ಏನು ಬಿಡಪ್ಪ, ಒಬ್ರ ಇಲ್ಲೇ ಅಂಗಡಿಗೆ ಹೋಗ್ತಾನ ಸೈಕಲ್ ತಗೊಂಡ್ ಇತ್ತ ಬರೋರ. ಈಗ ಸ್ವಲ್ಪ ಡೆವಲಪ್ ಆಗತೈತಿ ಭೂತ್ನಾಥ್. ಮೊದಲು ಬರ್ತಿದ್ವಿ, ಹೆಂಗ್ ಬರ್ತಿದ್ವಿ ಗೊತ್ತಿದ್ರು ಇಲ್ಲಿ ಸೈಕಲ್ ಮ್ಯಾಗ ಬರ್ತಿದ್ವಿ. ಇಲ್ಲಿ ಸೈಕಲ್ ಮ್ಯಾಗ ಇಲ್ಲಿ ಮತ್ತ ರಾಜಮ್ಸ್ ಗಾಡಿ ಇತ್ಲ ಅಲ್ಲಿ. ಅದು ಮತ್ತೆ ಯಾರ ಸೈಕಲ್ ಗೌರ್ಮೆಂಟ್ ಕೊಟ್ಟಿದ್ದು ಸೈಕಲ್. ಅವಾಗ ಸೈಕಲ್ ನಮ್ನೆ ಹೊಡಿತಿದ್ವಿ. ಈಗ ಇಲ್ಲಿಂದ ಇಲ್ಲಿ ನಡ್ಕೊಂತ ಬಾ ಅಂದ್ರ ಆಗುದಿಲ್ಲ ನಮಗ. ಅದ ಬೈಕ್ ತಗೊಂಡ್ ಬಾ ಅಂದ್ರ ಎಲ್ಲಿ ಹೋಗ್ತೇವ್ ನಾವು. ಟ್ರಾವೆಲರ್, ಬೈಕ್ ರೈಡರ್ ಎಲ್ಲಾ ಚೇಂಜ್ ಆಗಿಬಿಟ್ಟೈತ್ರಿ. ಎಲ್ಲಾ ಚೇಂಜ್ ಆಗೈತಿ. ನಾವು ಚೇಂಜ್ ಆಗಿದ್ವಿ, ಎಲ್ಲಾರ ಮೈಂಡ್ ಸೆಟ್ ಚೇಂಜ್ ಆಗೈತಿ. ಮೈಂಡ್ ಸೆಟ್ ಚೇಂಜ್ ಆಗಿದಾವ. ಸೈಕಲ್ ನಾ ಕುಡಿಲಿ ಅನ್ನೋ ಮೈಂಡ್ ಸೆಟ್. ಕರೆ ಅವಾಗಿನ ಟೈಮ್ದಾಗ ಒಂದೇನೋ ಈಗ ಐತ್ಲ ಫೀಲಿಂಗ್ ಅವಾಗ ಬ್ಯಾರೆನೇ ಐತ್ರಿ. ಅದು ಇವಾಗ ಇಷ್ಟಿಷ್ಟು ದೊಡ್ಡ ಗಾಡಿ ತಗೊಂಡ್ರು ಅಂತ ಕಂಫರ್ಟೇಬಲ್ ಫೀಲ್ ಇರಂಗಿಲ್ಲ. ಬಟ್ ಅವಾಗ ಫೀಲ್ ಇದ್ದಿದ್ದ ಅದು ಬ್ಯಾರೆ ಲೆವೆಲ್ ರೀ. ನೆಕ್ಸ್ಟ್ ಲೆವೆಲ್ ಫೀಲಿಂಗ್ಸ್. ಇಲ್ಲಿ ನೋಡ್ರಿ ಹೆಂಗಿತ್ತು ನೇಚರ್ ಅಂದ್ರ ಫುಲ್ ಪೀಸ್. ಬಹಳಷ್ಟು ಮಂದಿ ಬರೇ ಏನಪ್ಪಾ ಗಿಡನೇ ಇಲ್ಲ ತಿರ್ತಾರಲ್ಲ, ಗಿಡ ತೋರ್ಸೋದು. ಗಿಡ ಇಲ್ಲಿ ಎಟ್ ಬೇಕಂತ ನೋಡ್ರಿ. ಬಟ್ ಏನ ಕಡ್ಯಾಕ್ ಹೋಗ್ಬೇಡ್ರಿ, ಅಷ್ಟೇ. ಹಾಳು ಮಾಡಕ್ ಹೋಗ್ಬೇಡ್ರಿ. ಪ್ರಕೃತಿ ಚಲೋ ಇಟ್ಕೋರಿ. ಈಗ ಇವ್ರ ಹೆಂಗ IPL ದಾಗ 1 ಡಾಟ್ ಬಾಲ್ 16 CSK ಆಶೀರ್ವಾದದಿಂದ ಒಂದೊಂದ ಇದು ಆಶೀರ್ವಾದ್ಲೆ ಒಂದೊಂದ್ ಗುಡ್ಡ ರೆಡಿ ಮಾಡತ್ತಾರಲ್ಲ. ಈಗ ಔಟ್ ಇದ ಅದ ಒಂದ್ ಮ್ಯಾಚ್ ಸೋತ್ರ ಅಷ್ಟ ಹಚ್ಚಿದ್ರ ಸೋತರದಿಲ್ ಹಂಗಿಲ್ಲ. ಅದ 1 ಡಾಟ್ ಬಾಲ್ 16 ಗಿಡ. ಅದ ಇವ್ರು BCCI CSK ದಾರ್ದು ಅವ್ರ ಬಾಲ್ ಡಾಟ್ ಬಾಲ್ ಆಗಿದೆ. ಅದೇ ಇದ ಹೊರಗ ಹೋಗಿದಾರಲ್ಲ, ಅದಕ್ಕೆ ಅಷ್ಟೇ ಒಂದ್ ಗುಡ್ಡನ ಹಚ್ಬೇಕಲ್ಲ. ಫುಲ್ ಆಗೈತಿ. ಅವ್ರ ಹೆಸರ್ಲೆ ಫಾರೆಸ್ಟ್ ಅದಾವ. ಫಾರೆಸ್ಟ್ ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಅವ್ರದ್ದು ಇದೆಲ್ಲ ಗಿಡ. ವಿಸಿಲ್ ಪೋಡು ಏನದು ವಿಸಿಲ್ ಪೋಡು ಇದಾಗಿತ್ತು. ಈ ಸಲ ಕಪ್ ನಮ್ದರಿ RCB. ಮತ್ತ ಅದ್ ಫಾರೆಸ್ಟ್ ಮಿನಿಸ್ಟರ್ ಯಾರ್ಯಾರು ಅದಾರ್ರಿ ಅದಕ್ಕೆ? ಧೋನಿ. ಪ್ಲೇಯರ್ ಗಳೆಲ್ಲ ಅಲ್ಲೇ ತಲಾ ಫಾರ್ ರೀಸನ್. ಬಟ್ ಯಾರನ್ನೂ ಹೇಟ್ ಮಾಡಂಗಿಲ್ರಿ ನಾವು ಇಂಡಿಯನ್ ಪ್ಲೇಯರ್ಸ್ನ. ಬಟ್ ಎಂಜಾಯ್ಮೆಂಟ್, ರೆಸ್ಪೆಕ್ಟ್ ಅಂತ ಎಲ್ಲರಿಗೂ. ಜಸ್ಟ್ ಫನ್, ಯಾರಿಗೂ ಡಿಸ್ರೆಸ್ಪೆಕ್ಟ್ ಇಲ್ಲ. ಯಾಕಂದ್ರೆ ನಮ್ಗೆ ಇಂಡಿಯಾಗ ಆಡ್ಬೇಕಾರ ಅವ್ರ ನಮಗ್ ಬೇಕಾಗ್ತಾರೋ. ಬಟ್ ಏನ RCB ಅಂತ ಬಂದಾಗ ಯಾರನ್ನೂ ಕೇರ್ ಮಾಡಂಗಿಲ್ಲ. ಯಾಕಂದ್ರೆ ಓನ್ಲಿ RCB ಕಟರ್ ಫ್ಯಾನ್ಸ್ ಗಟ್ಟ ಗೊತ್ತಿರ್ತೈತಿ ಅದ್ರದ್ದು ಫೀಲಿಂಗ್ಸ್. ಈ ಬೆರ್ಕೆ ಫ್ಯಾನ್ಸ್ ಇರ್ತಾರಲ್ಲ ಅವ್ರಿಗೇನು ಗೊತ್ತಾಗಂಗಿಲ್ಲ ಅವ್ರ. ಇನ್ನ ಅವ್ರ IPL ಮುಗ್ದೈತಿ, ಆದ್ರೂ ಇನ್ನೂ ಅವ್ರ CSK ಸ್ಟೇಟಸ್ ಇಡತಾರ. ಯಾಕಂದ್ರ RCB ಸೋಲ್ ಅನ್ನೋ ಕಾರಣಕ್ಕೆ ಇಡತಾರ ಅವ್ರು. ಹೊಡೀತಂದ್ರ ಈ ಟೂರ್ ಅವ್ರ ಹೊಟ್ಟಾಗಿ ಬ್ಯಾಂಕ್ ರೀ. ಈಗ ಆಕ್ಚುಲಿ ಐತಿ ಡೆಲ್ಲಿ ಮತ್ತ ಡೆಲ್ಲಿ ಗುಜರಾತ್ ಸಾರಿ ಗುಜರಾತ್ ಮತ್ತ RCB ಐತಿ. ಚೆನ್ನೈದವ್ರಿಗೆ ಮುಂಬೈದವ್ರಿಗೆ ಯಾಕೆ ತಿಕ್ಕ ಉರಿಯಾಕತೈತಿ ಆ ತಿಳಿಯಾಕತಿಲ್ಲ ನಮ್ಗೆ. ಅಲ್ಲಿ ಇರೋದು ಯಾರು ಹೇಳು? ರಾಜ ಸಿಂಹ ಕಿಂಗ್ ಕೊಹ್ಲಿ ಅಷ್ಟ. ಏನು ಇದ್ರು ಅವನ ಹೆಸರು. ಕರೆ ಈಗ ಎಲ್ಲಾರ್ಕಿಂತ ಜಾಸ್ತಿ ಐತ್ಲಾ ಟೀಮ್ ಡೇವಿಡ್ ಉರ್ಸಾತಾನ. ಟೀಮ್ ಡೇವಿಡ್ ಪಾಪ ಅವ್ರಿಗೆ ಏನು ಉರ್ಸಾತಾನ್ರಿ.
ಎಲ್ಲಿ ಹೋದಲ್ಲ ಆಕ್ಷನ್ ವಯಸ್ಸ ನಮ್ ಗಾಡಿ ಸೌಂಡ್ ಹೆಚ್ಚೈತೆ ನಿಮ್ ಗಾಡಿ ಸೌಂಡ್ ಹೆಚ್ಚೈತೆ ಇದ ಯಾರ ಹೇಳ್ತಾರ ಜಾಸ್ತಿ ನಮ್ ಬೆಳಗಾವಿದಾಗ ಅಂತೇಳಿ ಕಮೆಂಟ್ ಮಾಡ್ರಿ. ಯಾರದ ಬಾಯ್ಸ್ ನಮ್ ಗಾಡಿ ಸೌಂಡ್ ಹೆಚ್ಚೈತೆ ಗಾಡಿ ಸೌಂಡ್ ಹೆಚ್ಚೈತೆ ಬಾಯ್ಸ್ ಈ ಗಾಡಿ ಜಾಸ್ತಿ ಹೊಡ್ತಿತ್ತು ಈ ನಮ್ ಗಾಡಿ ಜಾಸ್ತಿ ಹೊಡ್ತಿತ್ತು. ನೀವು ಹೇಳ್ರಿ. ಲೆಟ್ಸ್ ಗೋ ಗೈಸ್. ಓಕೆ ಗೈಸ್, 3 ಬೈಕದ ಡ್ರ್ಯಾಗ್ ರೇಸ್ ಹತ್ತೋಣ್ರಿ ಈಗ. ಏ ಬರ್ರಿ ಹತ್ತನು. Let's go! ಅದ ಜಾಗಿರಿ ಅದ ಓಡಾಕ್ ಕೇಳಂಗಿಲ್ಲ, ಆದ್ರೂ ಅದಕ್ಕೆ ಟಕ್ಕರ್ ಕೊಡತೈತಿ ಅಂದ್ರೆ ನಮ್ ಹಿಮಾಲಯನು ಏನ್ರಿ ಕಮ್ಮಿ ಇಲ್ಲ. ಫುಲ್ ಬೆಂಕಿನ ಅನ್ಬೋದು. ಲೆಟ್ಸ್ ಗೋ. ಗೈಸ್ ಆದ್ರೂ ಟಕ್ಕರ್ ಅಂತೂ ಕೊಟ್ಟಿನಿ ಸ್ವಲ್ಪ. ಇದು ಹಿಮಾಲಯನ್ 411 ನಮ್ಮ ಕಿಂಗ್ ಗೈಸ್. ಮತ್ತೊಂದು ಏನ್ ಹೇಳ್ಬೇಕಂದ್ರ ಈಗ ಮೋಟೋಲಾಗ್ ಕಮ್ಯುನಿಟಿದಾಗ ನಮ್ಮ ಕರ್ನಾಟಕದಾಗ ಸ್ವಲ್ಪ ಇಶ್ಯೂ ಆಗತೈತಿ. ಇಶ್ಯೂ ಅಂದ್ರ ಈಗ ಜಾಸ್ತಿ ಅದ ಇಲ್ಲ, ಸ್ಟೋರಿ ಇಶ್ಯೂ ಆಗೈತಿ. ಯಾರ್ಯಾರ್ದಪ್ಪ ಅಂದ್ರ ಆಲ್ಮೋಸ್ಟ್ ಫಾಲೋ ಇದ್ದವ್ರಿಗೆ ಗೊತ್ತಿರ್ತೈತಿ. ಯಾರ್ದಂದ್ರ ದೀಪು ಲಾಕ್ಸ್ ಅಂದ್ರ ಡಿವಿನ್ ಬಿಟ್ ಮತ್ತ ಗೌತಮ್ ನಾಯ್ಡು ಆಫ್ ರೋಡ್ ಮತ್ತ ಟ್ರಾವೆಲರ್ ಕಿಂಗ್ ಅನ್ಬೋದು ಬೈಕ್ ಆಫ್ ಹಿಮಾಲಯನ್ದಾಗ. ಅವ್ರದ್ದು ಒಂದು ಹೆಸರು ಐತಿ, ಇವ್ರದ್ದು ಒಂದು ಹೆಸರು ಐತಿ. ಬಟ್ ನನಗೆ ಅನ್ಸಿದ ಪ್ರಕಾರ ನಾ ಹೇಳ್ತೇನಂದ್ರ ನಾವು ಇನ್ಸ್ಪಿರೇಷನ್ ಆಗಿ ತಗೊಂಡೇವ್ರಿ ಅವ್ರನ್ನ. ಮತ್ತು ಅವ್ರ ಹಿಂಗೆ ಕಿತ್ತಾಡ್ಕೊಂತಿದ್ರ ಸ್ವಲ್ಪ ನರ್ವಸ್ ಆಗ್ತೇವೆ. ಯಾಕಂದ್ರೆ ಅವ್ರನ್ನ ನೋಡಿ ನಾವು ಲಾಗ್ ಸ್ಟಾರ್ಟ್ ಮಾಡೇವು. ಅವ್ರು ಮಾಡೋದು ನೋಡಿ ಮತ್ತು ನಮಗೂ ಮಾಡ್ಬೇಕನ್ನೋ ಆಸೆ ಇತ್ತು. ಒಟ್ಟು ಅವ್ರನ್ನ ನೋಡಿ ಇನ್ಸ್ಪಿರೇಷನ್ ಆಗಿ ಸ್ಟಾರ್ಟ್ ಮಾಡೇವು. ಅವ್ರದ್ದು ಈ ಥರ ನಮ್ದು ಈಗ ಯಾವುದಂದ್ರೆ ಮೋಟೋಲಾಗ್ ಕಮ್ಯುನಿಟಿದಾಗ ಬೇಡ. ಯಾಕಂದ್ರೆ ಒಂದು ಬೇರೆ ರಾಜ್ಯದವ್ರಿಗೆ ನಾವು ಕೀಳ್ಮಟ್ಟವಾಗಿ ನೋಡ್ತಾರೆ. ಆಮೇಲೆ ಮತ್ತು ನಮ್ಮ ಕರ್ನಾಟಕ ರೆಪ್ರೆಸೆಂಟ್ ಮಾಡತ್ತಾರ ಈಗ ಅವರ ಮೋಟೋಲಾಗಿಂಗ್ದಾಗ. ಮತ್ತು ಅದರ ಪ್ರಾಬ್ಲಮ್ ಆಗೋದು ಬೇಡ. ಇಲ್ರಿ ಅವ್ರ ಏನೂ ಪರ್ಸ್ನಲ್ ಪ್ರಾಬ್ಲಮ್ ಇದ್ರೆ ಇರಲಿ. ಬಟ್ ನನಗೆ ಅನ್ಸೋ ಪ್ರಕಾರ ಬೇಡ ಇದೆಲ್ಲ. ಯಾಕಂದ್ರೆ ನಾವು ಇನ್ಸ್ಪೈರ್ಡ್ ಆಗಿ ಅವ್ರಿಂದ ಲಾಗ್ ಸ್ಟಾರ್ಟ್ ಮಾಡಿ ಮತ್ತು ಅವ್ರು ಈ ಥರ ಕಿತ್ತಾಡ್ಕೊಂತಿದ್ರೆ ನಮಗೂ ನರ್ವಸ್ ಆಗ್ತೈತಿ. ಆಮೇಲೆ ಲಾಗ್ ಮ್ಯಾಗ ನಮಗೂ ಇಂಟ್ರೆಸ್ಟ್ ಹೋಯ್ತಂದ್ರೆ ಆಗಂಗಿಲ್ಲ. ಏನಂದ್ರೆ ಹೇಳೋದ್ರದಾಗ ತಪ್ಪಿತ್ತಂದ್ರೆ ಎಕ್ಸ್ಟ್ರೀಮ್ಲಿ ಸಾರಿ. ಯಾಕಂದ್ರೆ ನಾವು ಈಗ ಬಿಗ್ನರ್ಸ್ ಇದೀವು, ಇವ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು. ಬಟ್ ಯಾಕೆ ಮಾತಾಡತ್ತೇವೆ ಅಂದ್ರೆ ನಾವು ಇಷ್ಟಪಡೋರು ಹಿಂಗೆ ಕಿತ್ತಾಡ್ಕೊಂತಿದ್ರೆ ನಮಗೂ ಸ್ವಲ್ಪ ಹರ್ಟ್ ಆಗ್ತೈತ್ರಿ. ಅದ್ರ ಸಲುವಾಗಿ ಇಲ್ರಿ ನೆಕ್ಸ್ಟ್ ಅವ್ರು ಒಂದಾಗ್ಲಿ ಅಂತ ಬೇಡ್ಕೊಳ್ಳೋನು. ಯಾಕಂದ್ರೆ ಅವರು ಮೊದಲಿಂದ ಅಂದ್ರೆ ನಮ್ಮ ಕನ್ನಡದಾಗ ಮೊದಲಿಂದ ಲಾಗರ್ಸ್ ಅವರ 2016 ಇರ್ಬೋದು ನನಗನ್ಸೋ ಪ್ರಕಾರ. 19 ಇರ್ಬೋದು, ಅಷ್ಟು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಮತ್ತು ನಾ ಕನ್ನಡದಾಗ ಫಾಲೋ ಮಾಡೋದಂದ್ರೆ ಮೋಟೋಲಾಗ್ದಾಗ ಜಾಸ್ತಿ ಅಂದ್ರೆ ಡಿವಿ ಬಿಟ್ರೆ ಗೌತಮ್ ನಾಯ್ಡು, DC ಡೇಸ, ಟ್ರಿಪಲ್ ರಶ್ ರೆಡ್ ಲೈನ್ ಕಿಂಗ್ ರೀ. ಎಷ್ಟು ಸಲ ಆಕ್ಸಿಡೆಂಟ್ ಆದರೂ ಹಿಂಗೆ ರಿಕವರ್ ಆಗಿ ಇಷ್ಟು ಸ್ಪೀಡ್ ಹೊಡಿತಾರಂದ್ರೆ ಬೈಕ ಅದು ನೆಕ್ಸ್ಟ್ ಲೆವೆಲ. ಮತ್ತು ಯಾರಂದ್ರೆ ಟಿಪಿಕಲ್ ಕನ್ನಡಿಗ, ಅವರು ಕಂಟೆಂಟ್ ಮಸ್ತ್ ಕೊಡ್ತಾರು. ಟಿಪಿಕಲ್ ಕನ್ನಡಿಗನು ಇರಲಿ, ಎಲ್ಲಾರನ್ನೂ ಬೆಳೆಸೋನು, ನಾವು ಬೆಳೆಯೋನು. ನಾವು ಕನ್ನಡಿಗರು ಹೆಂಗಂದ್ರೆ ಎಲ್ಲಾರನ್ನೂ ಬೆಳೆಸ್ತೇವೆ ಜಲ್ದಿ. ಆದ್ರೆ ನಮ್ಮವ್ರನ್ನು ಬೆಳೆಸಂಗಿಲ್ಲ. ನಮ್ಮವ್ರ ನಡುವೆನ ಜಗಳ ಆಗ್ತೈತಿ, ಹಂಗಾಗ್ತೈತಿ ಹಿಂಗಾಗ್ತೈತಿ. ನೋಡೋಣ್ರಿ. ಸ್ವಲ್ಪ ಇವತ್ತು ಲಾಗ್ದಾಗ ಇಶ್ಯೂಗಳ್ದ ಮಾತಾಡೋದಾಗೈತಿ. ಮತ್ತು RCBದ ಹಿಂಗ ಮಾತಾಡಿದೆವು. ಅದ್ರ ಲಾಗ್ ಲೇಟ್ ಬರ್ತೈತಿ ಬಟ್ RCB ಮ್ಯಾಚ್ ಇವತ್ತು ಸಂಡೇ ಐತಿ. ನಾವು ಬಂದಿದ್ದು ಸಂಡೇ ರೈಡ. ಮತ್ತು ಏನ್ರೇ ಅನ್ನೋಕ್ಕಿಂತ ನಾವು ಕಪ್ ಹೊಡಿತೇವೆ ಅನ್ನೋ ನಂಬಿಕೆ ಐತಿ. ನಮ್ಮ ಟೀಮ್ ಮೇಲೆ ನಂಬಿಕೆ ಐತ್ರಿ. ಒಂದು ಕಾಲ ಐತ್ರಿ ಒನ್ ಟೈಮ್ದಾಗ ಬಾಯಿಗೆ ಬರ್ಸಿ ಗೆಲ್ಲೋದು, ಫಸ್ಟ್ ಮ್ಯಾಚ್ ದೇವ್ರಿಗೆ ಅನ್ನೋದು ಇದೆಲ್ಲ ಇತ್ತು ಅವಾಗ. ಆದ್ರೆ ಈಗಿಲ್ರಿ, ಈಗ ಬೇರೆ ಲೆವೆಲ್ಲ. ಈಗ ಹೊಡೆದ್ರೆ ಆನೆಯನ್ನು ಹೊಡಿಲೇಬೇಕು. ಅಂದ್ರೆ ಆನೆ ಅಂದ್ರೆ ನಮ್ಗೆ ಈಗ ಮೇನ್ ಇರೋದ ಕಪ್ ಹೊಡಿಲೇಬೇಕು, ಹೊಡಿತೀವಿ ಅನ್ನೋ ನಂಬಿಕೆ ಐತಿ. ಯಾಕಂದ್ರೆ ನಮ್ಮ ಪ್ಲೇಯರ್ಸ್ ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ನಮ್ಗೆ, ಅಷ್ಟು ಸ್ಟ್ರೆಂತ್ ಐತಿ ನಮ್ಮ ಟೀಮ್ದಾಗ. ಈಗ ವೆಂಕಟೇಶ್ ಅಯ್ಯರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಡತ್ತಾರು. ಆದ್ರೆ ಅವ್ರ ಲಾಂಗ್ ಟೈಮ್ ಆಡ್ಬೇಕ್ರಿ, ಒಂದು ಸ್ವಲ್ಪ 10 ಓವರ್ ಮಟ್ಟ ರೀ ಆಡಬೇಕು. ಆದ್ರೆ ಅವ್ರ ಶಾರ್ಟ್ ಟೈಮ್ ಆಡ್ರೂ ಸ್ಕೋರ್ ಮಾಡಿ ಹೋಗತ್ತಾರು. ನಮ್ಮ ಕಿಂಗ್ ಅಂತೂ ಹೇಳಕ್ಕೆ ಬೇಡ. ಚೇಜ್ ಅಂತ ಬಂದ್ರೆ ಚೇಜ್ ಮಾಸ್ಟರ್ ಅವ.
ಅವ್ರ ಹೊಡೆಯೋದು ಬೇರೆ ಲೆವೆಲ್ಲ ನೋಡ್ರಿ. ರಾಕಿ ಅಲ್ಲಿ ನೋಡಿ ನಮ್ಮ ರಾಜು ಟಿ ಶರ್ಟ್ ನೋಡ್ರಿ. ನಮ್ಮ ಬಾಸ್ ದಾಟ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ಯಾವ ಟಿ ಶರ್ಟ್ ಅಂತ ಗೊತ್ತಾಗಿರ್ಬೇಕು ನಿಮ್ಗೆ. ನಮ್ಮ ಬಾಸ್ ಅದ, ನಾನು ಮಾಡಿಸಿದ್ರಿ. ಅದು 3000 ಕ್ಯಾಪ್ ಹೋಯ್ತು. ಈಗ ಹೇಳತ್ತಾನ, ಇವ ಹೇಳಿದ ಬರ್ರಿ ನೆಕ್ಸ್ಟ್ ನಾಷ್ಟ ಮಾಡೋಣ ಬರ್ರಿ. ಇಲ್ಲ ಕಾಪಿ ಫಸ್ಟ್ ಕಾಪಿ ಬರ ಹೋತ್ ಕ್ಯಾಪ್ ಹೋತ್. ಹಯಾಬುಸ ಡ್ರೀಮ್ ಬೈಕ್ ಅಂತಿಲ್ಲ, ಬಟ್ ಹಯಾಬುಸ ಐತು ಬೈಕ್. ನಮ್ದು ಜೀವನದಾಗಿಂತ ಸೂಪರ್ ಬೈಕ್ ತಗೋರೋದ ಟೈಮ್ ಬರಲಿ ತಗೋರು. ದೀಪಕ ಹಯಾಬುಸ 2 ಹಯಾಬುಸ ಅದಾವ. ಒನ್ ಟೈಮ್ ಫುಲ್ ಫೇಮಸ್ ಬೈಕ್. ಈಗೂ ಫೇಮಸ್ ಇಷ್ಟ ಮಾಡೋಣ. ಎಲ್ಲಿ ಅಂದ್ರೆ ಯಾವ್ದಿದ ರನ್ನಮ್ ಪ್ಯೂರ್ ವೆಜ್. ಎಲ್ಲಂದ್ರೆ ಮಚ್ಚಿ ಇಲ್ಲೇ ನಾ ಬರ್ತಿದ್ದು ಜಿಮ್ ಐತಿ. ನಮ್ಮ ಶಿವಬೈ ನೋಡಬೇಕಲ್ಲ ಆಗಿದನ ಜಿಮ್ ಬಾ ಫಸ್ಟ್ ಅಂತ ನಾವು. ಓಕೆ ಗೈಸ್, ಫೈನಲಿ ನಾಷ್ಟ ಮಾಡಿದ್ವು ಈಗ. ಮತ್ತು ವಿಡಿಯೋ ಎಂಡ್ ಮಾಡೋಣ್ರಿ. ಮತ್ತು ಓಕೆ ಬೈ, ನೆಕ್ಸ್ಟ್ ಭೇಟಿ ಆಗೋಣ. ಬಾಯ್ ಬಾಯ್. ನಾವು ಇಲ್ಲೇ ಈ ಥರ ಆಗಿರ್ತೇವೆ. ಕೂಡವ್ರೆ ಎಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಕೈಸ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೆಕ್ಸ್ಟ್ ಬ್ಲಾಗ್ದಾಗ ಸಿಗೋನು. ಸಿ ಯು ಗೈಸ್, ಟೇಕ್ ಕೇರ್, ಬಾಯ್ ಬಾಯ್.